ಶ್ರೀಮಾತ್ರೆ ನಮಃ. ದೇವಿ ಅಂತ ಅಂದಾಗ ಅವಳನ್ನು ನೋಡೋದು ತಾಯಿಯಾಗಿ, ಲೋಕಜನನಿಯಾಗಿ, ಜಗನ್ಮಾತೆಯಾಗಿ, ಜಗಜ್ಜನನಿಯಾಗಿ ನೋಡ್ತೇವೆ ಅವಳನ್ನು. ಅವಳಿಗೆ 3 ಸ್ವರೂಪ ಇದೆ: ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಈ 3 ಜನರಲ್ಲಿ ಯಾರು ತಾಯಿ ಅಂತ? ಮಹಾಕಾಳಿ ತಾಯಿಯ, ಮಹಾಲಕ್ಷ್ಮಿ ತಾಯಿಯ, ಮಹಾಸರಸ್ವತಿ ತಾಯಿಯ? ಈ 3 ತಾಯಿಯರೇ 3 ರೂಪದಲ್ಲಿ ಕಾಣಿಸಿಕೊಳ್ತಾರೆ. ಈ 3ರಲ್ಲೂ ಇರೋದು ತಾಯ್ತನ. ದೇವಿ ಅಂತ ಅಂದಾಗ ಬರೋದು 2 ಭಾವ. ಒಂದು ಜಗನ್ಮಾತೆಯಾಗಿ, ಆದರೆ ಇನ್ನೊಂದು ದುಷ್ಟ ರಕ್ಕಸರನ್ನ ಕೊಂದ ಚಂಡಿ ಚಾಮುಂಡಿಯಾಗಿಯೂ ಅವಳನ್ನು ನಾವು ನೋಡುತ್ತೇವೆ. ಈ ಚಂಡಿ ಚಾಮುಂಡಿಯಾಗಿ ನೋಡೋದಿದೆಯಲ್ಲ, ಅಲ್ಲಿ ಕೂಡ ಇರೋದು ತಾಯ್ತನವೇ. ಅವಳು ಈ 3 ಕೆಲಸಗಳನ್ನು ಮಾಡ್ತಾಳೆ. ನಮಗೆ ಬೇಕಾದ ಎಲ್ಲವನ್ನ ಒದಗಿಸ್ತಾಳೆ, ಸಂಪತ್ತುಗಳನ್ನು. ಅದು ಲಕ್ಷ್ಮಿಯಾಗಿ. ಸಂಪತ್ತುಗಳು ಅಂದರೆ ಹಣ, ಕರೆನ್ಸಿ ಅಂತ ಮಾತ್ರ ಅಲ್ಲ. ಎಲ್ಲವೂ ಸಂಪತ್ತೆ. ಬದುಕಿಗೆ ಬೇಕಾದ ಎಲ್ಲವೂ ಸಂಪತ್ತೆ. ನಮ್ಮಲ್ಲಿರುವ ಕೌಶಲಗಳು, ನಮ್ಮ ಸಾಮರ್ಥ್ಯಗಳು, ನಮ್ಮ ಕಾರ್ಯವನ್ನು ಈಡೇರಿಸಿಕೊಳ್ಳೋದಕ್ಕೆ ನಮಗೆ ಸಿಗುವ ಪರಿಕರಗಳು, ಇವೆಲ್ಲವೂ ಸಂಪತ್ತೆ. ಅವೆಲ್ಲವನ್ನು ಅನುಗ್ರಹಿಸೋದು ಕೂಡ ತಾಯ್ತನವೇ. ಮತ್ತು ಪಾರ್ವತಿಯಾಗಿ ಅವಳು ತಾಯ್ತನವನ್ನು ತೋರಿಸ್ತಾಳಲ್ಲ, ಮಣ್ಣಿನಲ್ಲಿ ಒಂದು ರೂಪ ಕೊಟ್ಟು ಜೀವ ತುಂಬುತ್ತಾಳಲ್ಲ, ಅದು ತಾಯ್ತನವೇ. ಮತ್ತು ಚಂಡಿ ಚಾಮುಂಡಿಯಾಗಿ, ಕಾಳಿಯಾಗಿ ಸಂಹರಿಸ್ತಾಳಲ್ಲ, ಅದು ತಾಯ್ತನವೇ. ಹಾಗಿದ್ರೆ ಅದು ಹೇಗೆ ತಾಯ್ತನ ಆಗತ್ತೆ? ನಮ್ಮ ದೇಹವನ್ನು ಗಟ್ಟಿಗೊಳಿಸ್ತಾಳೆ ತಾಯಿ. ಎದೆ ಹಾಲಿತ್ತು, ತುತ್ತಿಟ್ಟು, ನಮ್ಮನ್ನು ನಡೆಸಿ, ನಮ್ಮ ಬದುಕಿಗೆ ಬೇಕಾಗುವಂತೆ ನಮ್ಮ ದೇಹವನ್ನು ಗಟ್ಟಿಗೊಳಿಸುವ ತಾಯ್ತನ ಸರಿ. ನಮಗೆ ಅರಿವು ಕೊಡ್ತಾ ಹೋಗ್ತಾಳೆ ತಾಯಿಯಾದವಳು, ಅದು ಸರಿ. ಆದರೆ ಈ ಈ ಈ ರಾಕ್ಷಸ ಸಂಹಾರ ಅನ್ನೋದು ತಾಯ್ತನ ಆಗೋದು ಹೇಗೆ ಅಂತ ಅಂದರೆ, ನಮ್ಮ ಒಳಗೆ ಇರುವ ರಾಕ್ಷಸತನವನ್ನು ಅವಳು ಕಳಿಬೇಕು. ರಾಕ್ಷಸ ಅಂತ ಒಬ್ಬ ಹೊರಗಿದ್ದಾನೆ ಅಂತ ಅಲ್ಲ, ನಮ್ಮೊಳಗೆ ಇರೋದು, ಅದನ್ನು ಕಳಿಬೇಕು. ಅದು ತಾಯ್ತನ. ಹಾಗಾಗಿ ಅವಳು ಜಗನ್ಮಾತೆ ಯಾಕೆ ಅಂದರೆ ಈ 3 ಕಾರಣಕ್ಕಾಗಿ. ಬೇಕಾದ್ದು ಕೊಡ್ತಾಳೆ, ಹುಟ್ಟಿಸ್ತಾಳೆ, ಅರಿವು ನೀಡ್ತಾಳೆ. ಬೇಡದ್ದು ನಮ್ಮೊಳಗಿದೆಯಲ್ಲ, ಅದನ್ನು ತೆಗೀತಾಳೆ. ಹಾಗಾಗಿ ಅವಳು ಜಗನ್ಮಾತೆ, ಲೋಕಜನನಿ.